Hi friends, this is Savita. Welcome to your channel Learning Platform. In this video, we are going to learn the continuous part of the prose, The Enchanted Pool. Okay, this is the story by C. Rajagopalachari. Mahabharata story. This is the Mahabharata story. Then in the previous video we learnt this one. In the Mahabharata navilli modala videodalli nodidivi. In the Mahabharata the Pandavas ಏನು ಮಾಡ್ತಾರೆ, lost everything in the game of dice. Dice game ಅಲ್ಲಿ ಅವರು ಏನು ಮಾಡ್ತಾರೆ, ಎಲ್ಲವನ್ನ ಕಳ್ಕೊತಾರೆ. ಕೌರವರಿಗೆ ಸೋಲ್ತಾರೆ ಅವರು. ಸೋತು ಏನು ಮಾಡ್ತಾರೆ, ಅವರು ಫಾರೆಸ್ಟ್ಗೆ 12 ಇಯರ್ಸ್ ಅವ್ರಿಗೆ ಫಾರೆಸ್ಟ್ಗೆ ಹೋಗಬೇಕಾಗತ್ತೆ. ಸೊ ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಪ್ಲೇಸ್ ಟು ಪ್ಲೇಸ್ ಅವರ ಸೇಫ್ಟಿಗೋಸ್ಕರ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಹೋಗ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಅವ್ರು ಒಂದ್ಸಾರಿ ಅವರು ಒನ್ ಡೇ ಅವರು 12 ಇಯರ್ಸಲ್ಲಿ ಆ ಒಂದು 12 ವರ್ಷಗಳಲ್ಲಿ ಒಂದಿನ ಅವರು ಹೀಗೆ ಪಾಂಡವ ಬ್ರದರ್ಸ್ ಅಂದರೆ ಗೊತ್ತಲ್ಲ, ಫೈವ್ ಬ್ರದರ್ಸ್, ಯುಧಿಷ್ಠಿರ, ಅರ್ಜುನ, ಭೀಮ, ಅರ್ಜುನ, ನಕುಲ, ಸಹದೇವ. ಸೊ ಈ 5 ಬ್ರದರ್ಸ್ ಇರ್ತಾರಲ್ಲ, ಅವರು ಒಂದ್ಸರಿ ಹೀಗೆ ವಂಡರಿಂಗ್ ಮಾಡ್ತಾ ಇರ್ತಾರೆ ಫಾರೆಸ್ಟಲ್ಲಿ. ತುಂಬ ಡೀಪಾದ ಫಾರೆಸ್ಟ್ಗೆ ಅವ್ರು ಹೋಗ್ಬಿಡ್ತಾರೆ, ದಟ್ಟವಾದ ಕಾಡು, ಅರಣ್ಯ. ಸೊ ಅಲ್ಲಿ ಅವರು ಒಂದು ಡೀರನ್ನು ಹಟ್ಟಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಡೀರ್ ಮೀನ್ಸ್ ಜಿಂಕೆ ಗೊತ್ತಲ್ಲ, ಒಂದ್ಸಲ ತುಂಬ ದಣಿವಾಗ್ಬಿಡುತ್ತೆ ಅವ್ರಿಗೆ. ಅದು ಯುಧಿಷ್ಠಿರ ಹೇಳ್ತಾರೆ, ಅಲ್ಲೇ ಒಂದು ಮರದ ಕೆಳಗಡೆ ಕೂತ್ಕೊಂಡು ನೋಡಿ ಎಲ್ಲಾದ್ರೂ ನೀರು ಸಿಗುತ್ತಾ ಅಂತ ಕೇಳ್ತಾರೆ. ಸೊ ಆವಾಗ ನಕುಲನ ಕಳಿಸ್ತಾರೆ ಯುಧಿಷ್ಠಿರ. ನಕುಲನ ಕಳಿಸಿದಾಗ ಅವರು ಹೇಳ್ತಾರೆ, ನಕುಲ ನೋಡ್ಬಿಟ್ಟು ಹೇಳ್ತಾನೆ, ಮರ ಹತ್ಬಿಟ್ಟು ಹತ್ರದಲ್ಲೇ ಇರೋ ಮರವನ್ನು ಹತ್ತಿ ಅಲ್ಲಿ ಹತ್ರದಲ್ಲಿ ಒಂದು ಪಾಂಡ್ ಇದೆ, ಅಲ್ಲಿ ನೀರಿರೋ ಹಾಗಿದೆ, ಕ್ರೇನ್ ಕಾಣಿಸ್ತಾ ಇದೆ, ಕೊಕ್ಕರೆ ಕಾಣಿಸ್ತಾ ಇದೆ, ಮತ್ತು ಪ್ಲಾಂಟ್ಸ್ಗಳು, ಗಿಡಗಳು ಕಾಣಿಸ್ತಾ ಇದೆ ಅಂದಮೇಲೆ ಅಲ್ಲಿ ನೀರಿದ್ದೇ ಇರುತ್ತೆ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾನೆ. ಸೊ ಅಲ್ಲಿ ಒಂದು ಪಾಂಡ್ ಸಿಗುತ್ತೆ ಅವನಿಗೆ. ಅವನಲ್ಲಿ ಪಾಂಡಲ್ಲಿ ಮತ್ತು ಎಲ್ರಿಗೂ ದಣಿವಾಗಿರೋದ್ರಿಂದ, ಥರ್ಸ್ಟಿ ಆಗಿರೋದ್ರಿಂದ ಅವನು ಫಸ್ಟು ನೀರು ಕುಡಿದ್ಬಿಟ್ಟು ನನ್ನ ಬ್ರದರ್ಸ್ಗೆ ತೊಗೊಂಡೋಗೋಣ ಅಂತ ಹೇಳಿ ನೀರನ್ನು ಕುಡಿಯಲಿಕ್ಕೆ ಹೋಗ್ತಾನೆ. ಆ ಪಾಂಡ್ ಒಂದು ಸೌಂಡ್ ಕೇಳಿಸುತ್ತೆ ಅಲ್ಲಿ. ಸೊ ನಿಮ್ಗೆ ಗೊತ್ತಿದೆಲ್ಲ ಸ್ಟೋರಿ, ಯಕ್ಷ ಅಲ್ಲಿ ಕುಡಿಬಾರ್ದು, ನೀರು ಕುಡಿದ್ರೆ ನೀನು ಏನಾಗ್ತೀಯ, ಸತ್ತೋಕೆ ಮುಟ್ಟೋ ಹಾಗಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಮೊದಲು ಆನಂತರ ಕುಡಿ ಅಂತಾನೆ. ಆದರೆ ಅವನನ್ನು ಮಾತನ್ನು ನೆಗ್ಲೆಕ್ಟ್ ಮಾಡಿ ಕುಡಿಯೋಕ್ಕೆ ಹೋದಾಗ ಅಲ್ಲಿ ಸತ್ತು ಬೀಳ್ತಾನೆ ನಕುಲ. ದೆನ್ ನಕುಲ ಎಷ್ಟೊತ್ತಾದರೂ ಬರಲಿಲ್ಲ ಅಂತೇಳಿ ಯುಧಿಷ್ಠಿರ ಸಹದೇವನನ್ನು ಕಳಿಸ್ತಾನೆ. ಸಹದೇವ ಕೂಡ ಹಾಗೆ ಹೋಗಿ ನಕುಲ ಬಿದ್ದಿರ್ತಾರೆ, ಆದರೆ ಏನೋ ನೋಡೋಣ ಫಸ್ಟು ನೀರು ಕುಡ್ಬಿಡೋಣ ಅಂತ ಹೇಳಿ ನೀರು ಕುಡಿಯೋಕ್ಕೆ ಹೋಗ್ತಾನೆ. ಸೊ ಅವನಿಗೂ ಕೂಡ ಯಕ್ಷ ವಾಯ್ಸ್ ಕೇಳಿಸುತ್ತೆ, ಕುಡಿಯೋ ಹಾಗಿಲ್ಲ, ಪ್ರಶ್ನೆಗೆ ಉತ್ತರ ಕೊಡು ಅಂತ. ಆದರೆ ಸಹದೇವ ಕೇಳೋದಿಲ್ಲ, ಅವನು ಕೂಡ ನೀರು ಕುಡಿದು ಅಲ್ಲೇ ಬೀಳ್ತಾನೆ. ಸೊ ದೆನ್ ನೀರು ಕುಡಿಯೋಕ್ಕೆ ಹೋಗ್ತಾನೆ, ಅಲ್ಲೇ ಬೀಳ್ತಾನೆ. ದೆನ್ ನೆಕ್ಸ್ಟು ಎಷ್ಟೊತ್ತಾದರೂ ಬರಲೇ ಇಲ್ಲ ಅಂತ ಹೇಳಿ ಯುಧಿಷ್ಠಿರ ಅರ್ಜುನನನ್ನು ಕಳಿಸ್ತಾನೆ. ಅರ್ಜುನ ಹೋಗ್ತಾನೆ, ಕೋಪ ಮಾಡ್ಕೋತಾನೆ, ಕೂಗಾಡ್ತಾನೆ, ಯಾರು ಈ ಥರ ಮಾಡಿದ್ದು ನನ್ನ ಬ್ರದರ್ಸ್ಗೆ ಅಂತ ಹೇಳಿ. ಆದ್ರೂ ಮೊದಲು ನೀರು ಕುಡ್ಬಿಡೋಣ ಅಂತ ಅನಿಸುತ್ತೆ ಅವನಿಗೆ, ಮತ್ತು ಕುಡಿಯೋಕ್ಕೆ ಹೋಗ್ತಾನೆ. ಸೊ ಅವನಿಗೂ ವಾಯ್ಸ್ ಕೇಳಿಸುತ್ತೆ, ಕುಡಿಯೋ ಹಾಗಿಲ್ಲ, ಕ್ವಶನ್ಗೆ ಆನ್ಸರ್ ಮಾಡು ಅಂತ. ಇಲ್ಲ, ನನ್ನ ತಮ್ಮದಿರಿಗೆ ನೀನು ಈ ಥರ ಮಾಡಿದ್ಯಾ, ಸೊ ನಾನು ನಿನಗೆ ಇದನ್ನು ಸೇಡ್ ತೀರಿಸ್ಕೊತೀನಿ ಅಂತ ಕೂಗಾಡ್ಕೊಂಡು ನೀರು ಕುಡಿಯೋಕ್ಕೆ ಹೋಗ್ತಾನೆ. ಸೊ ಅವನು ಕೂಡ ಕೆಳಗಡೆ ಕುಸಿದು ಬೀಳ್ತಾನೆ. ದೆನ್ ಎಷ್ಟೊತ್ತಾದರೂ ಇನ್ನೂ ಅರ್ಜುನನೂ ಬರಲಿಲ್ವಲ್ಲ ಅಂತ ಹೇಳಿ ಯಾರು ಯುಧಿಷ್ಠಿರ ಭೀಮನನ್ನು ಕಳಿಸ್ತಾನೆ. ಭೀಮ ಕೂಡ ಹೋಗ್ತಾನೆ, ಎಲ್ಲ ನೋಡಿ ಎಲ್ಲರೂ ಬಿದ್ದಿರ್ತಾರೆ, ಕೆಳಗಡೆ ಬಿದ್ದುಬಿಟ್ಟಿರ್ತಾರೆ. ಸೊ ನೋಡ್ಬಿಟ್ಟು ಅವನು ಕೂಡ ಫಸ್ಟ್ ನೀರು ಕುಡಿಬೇಕು ಅನಿಸ್ಬಿಡುತ್ತೆ, ತುಂಬ ಬಾಯಾರಿಕೆ ಆಗಿರುತ್ತೆ, ನೀರು ಕುಡಿಯೋಕ್ಕೆ ಹೋಗ್ತಾನೆ. ಸೊ ಅಲ್ಲಿ ಅವನು ಕೂಡ ಆ ರೀತಿ ಅಲ್ಲಿ ಕುಸಿದು ಬೀಳ್ತಾನೆ. ಆಯಿತಾ? ಸೊ ಇದಿಷ್ಟು ಕತೆ ನೀವು ಕೇಳಿದ್ದೀರಾ. ಆಮೇಲೆ ನಂತರ ಏನಾಗುತ್ತೆ, ಯುಧಿಷ್ಠಿರ ಯಾರೂ ಬರಲೇ ಇಲ್ವಲ್ಲ ಇಷ್ಟೊತ್ತರ ಅಂತ ತಾನೇ ಸ್ವತಃ ಆ ಕಡೆ ಹೋಗ್ತಾನೆ, ಪಾಂಡ್ ಕಡೆ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಬ್ರದರ್ಸು ಅಲ್ಲಿ ಸತ್ತು ಬಿದ್ದಿರ್ತಾರೆ. ಸೊ ಅವನಿಗೆ ತುಂಬ ಆಘಾತ ಆಗುತ್ತೆ, ಆತಂಕ ಆಗುತ್ತೆ, ಏನಪ್ಪ ಮಾಡೋದು ಅಂತ ಹೇಳಿ ಇದು ಮಾಡ್ತಾನೆ. ಆವಾಗ ಕೂಡ ಯಕ್ಷ ಇವನಿಗೂ ಕೂಡ ಮಾತಾಡ್ತಾನೆ, ವಾಯ್ಸ್ ಕೇಳಿಸುತ್ತೆ ಯಕ್ಷಂದು. ಸೊ ನೀನು ಪ್ರಶ್ನೆಗಳಿಗೆ ಉತ್ತರ ಕೊಡು, ಆನಂತರ ನಿನ್ನನ್ನು ನೀರು ಕುಡಿಯೋಕ್ಕೆ ಬಿಡೋದು, ಇಲ್ಲಾಂದರೆ ಆಗಲ್ಲ, ನಿನ್ನ ತಮ್ಮಂದಿರಿಗೆ ಆದ ಗತಿನೇ ನಿನಗೂ ಆಗುತ್ತೆ ಅಂತ ಹೇಳ್ತಾನೆ. ಓಕೆ, ಪ್ಲೀಸ್ ಆಸ್ಕ್ ಯುವರ್ ಕ್ವೆಶನ್ಸ್ ಅಂತ ಹೇಳಿ ಯುಧಿಷ್ಠಿರ ಹೇಳ್ತಾನೆ. ಓಕೆ, ಆವಾಗ ನೆಕ್ಸ್ಟು ಈಗ 1 by 1 ಯುಧಿಷ್ಠಿರ ಆ್ಯಂಡ್ ಯಕ್ಷ ಜೊತೆ ಏನು ಮಾತುಕತೆ ನಡೆಯುತ್ತೆ, ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ನೀವಿಲ್ಲಿ 8th ಪ್ಯಾರಾಗ್ರಾಫಲ್ಲಿ ನೋಡ್ತೀರಾ. ಎಸ್, ಕಮಾನ್. ಬಿಫೋರ್ ಗೋಯಿಂಗ್ ಟು ಲೆಸನ್ we should know the meanings, some difficult or new words meanings. Okay, yes, come on. Yes, glossary means word meaning, avudalva. Here see, accompany means what? ಜೊತೆಯಲ್ಲಿ ಇರುವಂತದ್ದು, ಜೊತೆಯಲ್ಲಿ ಇರು ಅಂತ. ಓಕೆ, ಜೊತೆಯಲ್ಲಿ ಇರು, accompany. Yes, abandon means
ಅಬಾಂಡನ್ ತ್ಯಜಿಸಿ ಬಿಡು, ಬಿಟ್ಟು ಬಿಡೋದು, ಅಬಾಂಡನ್. ಎಸ್. ದೆನ್ ಅಬೋರ್ಡ್. ಅಬೋರ್ಡ್ ಮೀನ್ಸ್ ನಿವಾಸ, ಪ್ಲೀಸ್ ಸ್ಥಳ. ಓಕೆ, ನಿವಾಸ ಸ್ಥಳ. ಓಕೆ, ದೆನ್ ಅಬಾರ್ಡನ್ ಅಂದರೆ. ದೆನ್ ವೆರಿಲಿ. ವೆರಿಲಿ. ವೆರಿಲಿ ಮೀನ್ಸ್ ರಿಯಲಿ, ನಿಜವಾಗಿಯೂ ಅಂತ ಹೇಳಿ. ರಿಯಲಿ ಅಂದರೆ ನಿಜವಾಗಿಯೂ, ವೆರಿಲಿ. ಎಸ್. ಬಿರೀವ್ಡ್. ಬಿರೀವ್ಡ್ ಮೀನ್ಸ್ ವಿಯೋಗಿಯಾಗಿರು. ವಿಯೋಗಿ ಅಂತಂದರೆ ಯಾರನ್ನಾದರೂ ಕಳ್ಕೊಂಡಿರ್ತೀವಲ್ಲ, ಕಳ್ಕೊಂಡಿರೋದು, ಕ್ಲೋಸೆಸ್ಟ್ ಆಗಿರುವಂಥವ್ರನ್ನ ಕಳ್ಕೊಂಡಿರೋದು, ಅವರಿಂದ ದೂರ ಆಗಿರೋದು. ಅಂದರೆ ಅವರು ಯಾರನ್ನಾದರೂ ಅವರು ಸತ್ತೋಗಿರ್ತಾರಲ್ಲ ನಮ್ಮವ್ರು ಯಾರಾದರೂ, ಅದನ್ನು ಏನಂತೀವಿ ನಾವು ವಿಯೋಗ ಆಗಿರೋದು ಅಂತ ಹೇಳ್ತೀವಿ. ನಮ್ಮಿಂದ ಯಾರನ್ನಾದರೂ ನಾವು ಕಳ್ಕೊಂಡಿದ್ರೆ ಅದನ್ನೇನಂತೀವಿ ವಿಯೋಗ ಅಂತ ಕರಿತೀವಿ. ಪ್ರೋವೆಸ್ ಅಂದರೆ ಪರಾಕ್ರಮ, ಪರಾಕ್ರಮಶಾಲಿ ಅಂತೀವಲ್ಲ, ಎಲ್ಲ ಸಾಮರ್ಥ್ಯವನ್ನು ಹೊಂದಿರುವಂಥವ್ನಿಗೆ ಏನಂತೀವಿ ಸ್ಟ್ರೆಂತ್, ಸಾಮರ್ಥ್ಯ, ಎಲ್ಲ ಜ್ಞಾನವನ್ನು ಹೊಂದಿರೋರ್ಗೆ ಏನಂತೀವಿ ಪ್ರೋವೆಸ್ ಅಂತ ನಾವು ಕರೆಯುವಂಥದ್ದು. ದೆನ್ ಎಕ್ಸೈಲ್. ಎಕ್ಸೈಲ್ ಮೀನ್ಸ್ ಗಡೀಪಾರು ಮಾಡು. ಗಡೀಪಾರು ಅಂತಂದರೆ ಊರಿಂದ ಹೊರಗಡೆ ಹಾಕೋದು. ಎಕ್ಸೈಲ್ ಮೀನ್ಸ್ ಗಡೀಪಾರು, ಊರಿಂದ ಹೊರಗಡೆ ಹಾಕು ಅಂತ. ಎಸ್. ಅಕಂಪನಿ, ಅಬಾಂಡನ್, ಅಬಾರ್ಡ್, verily, bereaved, then prowess, exile. Okay, yes, come on, let's now the continuous part of the enchanted pool. Okay, 8th para. Then it asked. It means yarili, yes, yaksha. It asked, what makes sun shine every day? Yudhishthira replied, the power of God. Yes, it asked. ಅಂದರೆ ಯಕ್ಷ ಕೇಳ್ತಾರೆ, ವಾಟ್ ಮೇಕ್ಸ್ ಸನ್ಶೈನ್ ಎವ್ರಿ ಡೇ? ಪ್ರತಿದಿನ ಸೂರ್ಯ ಉದಯಿಸುವಂತೆ ಮಾಡುವವರು ಯಾರು ಅಂತ. ಯುಧಿಷ್ಠಿರ ರಿಪ್ಲೈಡ್ ಮೀನ್ಸ್ ಆನ್ಸರ್ ಮಾಡ್ತಾರೆ, ದ ಪವರ್ ಆಫ್ ಗಾಡ್. ಆಯಿತಾ, ದೇವರೆಂಬ ಶಕ್ತಿ ಅಂತ ಹೇಳಿ ಹೇಳ್ತಾರೆ ಯುಧಿಷ್ಠಿರ. ದೆನ್ ವಾಟ್ ರೆಸ್ಕ್ಯೂ ಮ್ಯಾನ್ ಇನ್ ಡೇಂಜರ್? ಎಸ್, ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್, ಕರೇಜ್. ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನ್ಡ್ ದ್ಯಾನ್ ದ ಅರ್ತ್? ಯುಧಿಷ್ಠಿರ ಸೆಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಎಸ್, ಇಲ್ಲಿ ನೋಡಿ ಹೇಳ್ತಾರೆ ಮತ್ತೆ ಕೇಳ್ತಾರೆ, ವಾಟ್ ರೆಸ್ಕ್ಯೂ ಮ್ಯಾನ್ ಇನ್ ಡೇಂಜರ್? ಮನುಷ್ಯ ಅಪಾಯದಲ್ಲಿದ್ದಾಗ ಅವನನ್ನು ರೆಸ್ಕ್ಯೂ ಮಾಡೋದು ಯಾರು ಅಂದರೆ ಸೇವ್ ಮಾಡೋದು ಯಾರು ಅಂತ ಹೇಳಿದಾಗ ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್, ಕರೇಜ್. ಅಪಾಯದಲ್ಲಿದ್ದಾಗ ನಾವು ಧೈರ್ಯವಾಗಿರಬೇಕು. ಕರೇಜ್ ಮೀನ್ಸ್ ವಾಟ್ ಯು ನೋ? ಧೈರ್ಯ. ಕರೇಜ್ ಆಗಿದ್ರೇ ನಾವು ಅಪಾಯದಿಂದ ಪಾರಾಗಲಿಕ್ಕೆ ಸಾಧ್ಯ. ಓಕೆ, ಎಸ್. What is more nobly sustained than the earth? What is this? Here, Yudhishthira said, the mother who brings up the children. ಯಾರು ಕೇಳ್ತಾರೆ ಇಲ್ಲಿ, ನೋಬ್ಲಿ ಸಸ್ಟೈನ್ಡ್ ದ್ಯಾನ್ ದ ಅರ್ತ್. ಭೂಮಿಗಿಂತನೂ ಕೂಡ ಸಪೋರ್ಟಿವ್ ಆಗಿರೋದು ಯಾರು? ಸಪೋರ್ಟಿಂಗ್ ಆಗಿ ಇರುವಂಥವ್ರು ಯಾರು? ಭೂಮಿಗಿಂತನೂ ಹೆಚ್ಚು ಸಪೋರ್ಟಿಂಗ್ ಆಗಿ ಇರುವಂಥವ್ರು ಯಾರು ಅಂತ ಕೇಳಿದಾಗ ಯುಧಿಷ್ಠಿರ ಹೇಳ್ತಾರೆ, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಎಸ್, ಭೂಮಿಗಿಂತಲೂ ತೂಕವಾದಂತಹ ಸಪೋರ್ಟಿವ್ ಆಗಿರುವಂಥದ್ದು ಇದೆ ಅಂತಂದರೆ ಈ ಭೂಮಿ ಮೇಲೆ ತಾಯಿ, ಮದರ್. ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಯಾವ ತಾಯಿ ಮಕ್ಕಳಿಗೆ ಜನ್ಮ ಕೊಡ್ತಾಳೋ, ಭೂಮಿಗೆ ತರ್ತಾಳೋ ಅವಳೇ ಅಂತ ಹೇಳ್ತಾರೆ. ದೆನ್ ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್? ವಿಂಡಿಗಿಂತನೂ ವೇಗವಾದದ್ದು ಯಾವುದು ಅಂತ ಕೇಳಿದಾಗ ವಿಂಡ್ ಅಂದರೆ ಗಾಳಿ. ಎಸ್, ಮೈಂಡ್. ಯುಧಿಷ್ಠಿರ ರಿಪ್ಲೈಡ್, ವಿಂಡಿಗಿಂತನೂ ವೇಗವಾದದ್ದೇನು? ಎಸ್, ಯುಧಿಷ್ಠಿರ ಹೇಳೋದೇನು? ಮೈಂಡ್. ಮೈಂಡ್ ಅಂದರೆ ಎಸ್, ನಮ್ಮ ಮೈಂಡ್, ಬುದ್ಧಿ. ಆಯಿತಾ, ನಮ್ಮ ಮೈಂಡ್ ಅನ್ನೋದೇನಿದೆ, ತಲೆ ಏನಿದೆ, ಮೆದುಳು ಏನಿದೆ, ಅದು ವಿಂಡ್, ಗಾಳಿಗಿಂತನೂ ವೇಗವಾಗಿದೆ ಅಂತ ಹೇಳ್ತಾರೆ. ದೆನ್ ವಾಟ್ ಬಿ ಫ್ರೆಂಡ್ಸ್ ಅ ಟ್ರಾವೆಲರ್? ಓಕೆ, ಎಸ್, ಲರ್ನಿಂಗ್. ಯಾರು ಆನ್ಸರ್ ಮಾಡ್ತಾ ಇರೋದು ಲರ್ನಿಂಗ್ ಅಂತ? ಯುಧಿಷ್ಠಿರ. ವಾಟ್ ಬಿ ಫ್ರೆಂಡ್ಸ್ ಅ ಟ್ರಾವೆಲರ್? ಓಕೆ, ಟ್ರಾವೆಲರ್ ಅಂದರೆ ಪ್ರಯಾಣ ಮಾಡೋರಿಗೆ, ಪ್ರಯಾಣಿಕನಿಗೆ ಯಾವುದು ಫ್ರೆಂಡ್ ಆಗಿರ್ತಾನೆ, ಫ್ರೆಂಡ್ ಆಗಿರುವಂಥದ್ದು, ಪ್ರಯಾಣಿಕನಿಗೆ ಸ್ನೇಹಿತ ಆಗಿರೋದು ಯಾರು ಅಂತ ಕೇಳಿದಾಗ ಲರ್ನಿಂಗ್ ಅಂತ ಯುಧಿಷ್ಠಿರ ಆನ್ಸರನ್ನು ಮಾಡ್ತಾನೆ. ಎಸ್, ಪ್ರಯಾಣದ ಸಮಯದಲ್ಲಿ ಕಲಿಕೆ ನಮಗೆ ಆಗ್ತಾ ಇರುತ್ತೆ, ಅದೇ ನಮಗೆ ಸ್ನೇಹಿತ
ಅಂತ ಹೇಳಿ ಯುಧಿಷ್ಠಿರ ಉತ್ತರ ಕೊಡ್ತಾರೆ. ದೆನ್ ಹೂ ಇಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಡ್ ಅಟ್ ಹೋಮ್? ಎಸ್, ಯಾರು ಮನೆಯಲ್ಲಿ ಸ್ಟೇ ಮಾಡಿರ್ತಾರೋ ಅವ್ರಿಗೆ ಯಾರು ಸ್ನೇಹಿತರು ಅಂತ ಕೇಳಿದಾಗ ದ ವೈಫ್, ಮನೆಯಲ್ಲಿ ಇರೋರಿಗೆ ಸ್ನೇಹಿತರು ವೈಫ್ ಅಂತ ಹೇಳಿ ಯುಧಿಷ್ಠಿರ ಆನ್ಸರ್ ಮಾಡ್ತಾರೆ. ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಡೆತ್? ಧರ್ಮ, ದಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಹಿಟ್ಸ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್. ಎಸ್, ಹೂ ಅಕಂಪನೀಸ್, ಅಕಂಪನೀಸ್ ಮೀನ್ಸ್ ಜೊತೆಗಾರ, ಜೊತೆಯಲ್ಲಿ ಬರುವುದು ಅಂತ. ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಡೆತ್, ಮನುಷ್ಯ ಸತ್ತಾಗ ಜೊತೆಯಲ್ಲಿ ಬರೋದು ಯಾರು, ಅಥವಾ ಜೊತೆಗಾರಾಗಿ ಯಾರು ಇರ್ತಾರೆ ಸತ್ತಾಗ ಅಂತ ಅಂದಾಗ ಧರ್ಮ. ಯಾರು? ಧರ್ಮ ಅನ್ನೋದು ನಮ್ಮ ಜೊತೆಯಲ್ಲಿ ಇರುತ್ತೆ. ನಾವು ಏನು ಮಾಡಿರ್ತೀವಲ್ಲ ನಮ್ಮ ಕರ್ಮಗಳು, ಅದರಲ್ಲಿ ಧರ್ಮಯುತವಾಗಿ ನಾವು ನಡ್ಕೋಬೇಕು, ಅದು ಮಾತ್ರ ನಾವು ಸತ್ತಾಗ ಜೊತೆಯಲ್ಲಿ ಬರೋದು ಅಂತ ಹೇಳಿ ಧರ್ಮ ಅಂತ ಹೇಳಿ ಯುಧಿಷ್ಠಿರ ಆನ್ಸರ್ ಮಾಡ್ತಾರೆ. ದಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಹಿಟ್ಸ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್. ಎಸ್, ಸಾವಿನ ನಂತರ ಆಫ್ಟರ್ ಡೆತ್, ಸೋಲ್ ಮೀನ್ಸ್ ಆತ್ಮ, ಆತ್ಮ ಸಾಲಿಟರಿ ಜರ್ನಿ, ಆತ್ಮದ ಒಂಟಿ ಪ್ರಯಾಣದಲ್ಲಿ ನಮ್ಮ ಜೊತೆ ಬರೋದು ಧರ್ಮ ಮಾತ್ರ. ಹಾಗಾಗಿ ನಾವು ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ವಿಚ್ ಈಸ್ ದ ಬಿಗ್ಗೆಸ್ಟ್ ವೆಸಲ್? ಎಸ್, ದ ಅರ್ತ್ which contains all within itself is the greatest vessel. Yes, ಕೇಳ್ತಾರೆ ಯಕ್ಷ, which is the biggest vessel? ವೆಸಲ್ ಅಂದ್ರೆ ಏನಿಲ್ಲಿ? ಪಾತ್ರೆ. ಸೊ ತುಂಬ ದೊಡ್ಡ ಪಾತ್ರೆ ಯಾವುದು ಪ್ರಪಂಚದಲ್ಲಿ ಅಂತ ಕೇಳಿದಾಗ is the earth. ಯುಧಿಷ್ಠಿರಾಸ್ ಆನ್ಸರ್ ಅರ್ತ್. ಅರ್ತ್ ಅಂದ್ರೆ ಭೂಮಿ. which contains all within itself is the greatest vessel. ಎಸ್, ಭೂಮಿ ಅನ್ನೋದು ಒಂದು ದೊಡ್ಡ ಪಾತ್ರೆ, ಅದು ಎಲ್ಲವನ್ನ ತನ್ನೊಳಗಡೆ ಭೂಮಿ ಅಡಗಿಸಿಕೊಂಡಿದೆ ಅಂತ ಹೇಳ್ತಾರೆ. ದೆನ್ ವಾಟ್ ಇಸ್ ಹ್ಯಾಪಿನೆಸ್? ಹ್ಯಾಪಿನೆಸ್ ಅಂದ್ರೆ ಏನು? ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಎಸ್, ಹ್ಯಾಪಿನೆಸ್ ಅಂತಂದ್ರೆ ಏನು ಗೊತ್ತಾ? ದಿಸ್ ಇಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ನಾವು ಮಾಡುವ ಗುಡ್ ಕಂಡಕ್ಟ್ ಅಂದರೆ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಕಾರ್ಯಗಳ ಪ್ರತಿಫಲವೇ ಒಂದು ಸಂತೋಷ ಅಂತ ಹೇಳ್ತಾರೆ. ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಖಂಡಿತ ನಮಗೆ ಸಂತೋಷ ಸಿಗುತ್ತೆ, ಅದರ ರಿಸಲ್ಟೇ ಸಂತೋಷ ಅನ್ನೋ ಉತ್ತರವನ್ನು ಇಲ್ಲಿ ಯುಧಿಷ್ಠಿರ ಕೊಡ್ತಾರೆ. ವಾಟ್ ಇಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ಎಸ್, pride for abandoning that man will be loved by all. Yes, ಇಲ್ಲಿ ಏನಂತ ಕೇಳ್ತಾ ಇದ್ದಾರೆ ಅಂತಂದರೆ ವಾಟ್ ಈಸ್ ದಟ್, ಯಾವುದದು, ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್ ಅಂದರೆ ಯಾವುದನ್ನು ತ್ಯಜಿಸಿದ್ರೆ, ಅಬಾಂಡನಿಂಗ್ ಮೀನ್ಸ್ ತ್ಯಜಿಸೋದು, ಬಿಟ್ಬಿಡೋದು. ತ್ಯಜಿಸಿದ್ರೆ ಮನುಷ್ಯ ಎಲ್ಲರಿಂದ ಪ್ರೀತಿಸಲ್ಪಡ್ತಾನೆ ಅಂತ ಕೇಳಿದಾಗ ಪ್ರೈಡ್. ಎಸ್, ಯುಧಿಷ್ಠಿರಾದ ಆನ್ಸರ್ ಪ್ರೈಡ್. ಪ್ರೈಡ್ ಅಂತಂದ್ರೇನು? ಜಂಬ, ಅಹಂಕಾರ. ಅಹಂಕಾರವನ್ನು ನಾವು ಬಿಟ್ಟರೆ ಎಲ್ಲರಿಂದ ನಾವು ಪ್ರೀತಿಸಲ್ಪಡ್ತೀವಿ ಅಂತ ಹೇಳಿ ಯಾರು ಹೇಳ್ತಾರೆ? ಯುಧಿಷ್ಠಿರ. ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸಾರೋ? ಎಸ್, ಯಾವುದನ್ನು, ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸಾರೋ? ಯಾವುದನ್ನು ಬಿಟ್ಟರೆ, ಯಾವುದನ್ನು ನಾವು ಲಾಸ್ ಮಾಡಿಕೊಂಡ್ರೆ ನಮಗೆ ಸಂತೋಷ ಸಿಗುತ್ತೆ, ದುಃಖ ಆಗೋದಿಲ್ಲ ಅಂತ ಕೇಳಿದಾಗ ಆನ್ಸರ್ ಏನಾಗಿದೆ? ಆ್ಯಂಗರ್. ಆ್ಯಂಗರನ್ನು ನಾವು ಬಿಟ್ಟರೆ, ಆ್ಯಂಗರನ್ನು ಕಳ್ಕೊಂಡ್ರೆ, ಲಾಸ್ ಮಾಡಿಕೊಂಡ್ರೆ ನಮಗೆ ಸಂತೋಷ ಸಿಗುತ್ತೆ. ಆ್ಯಂಗರ್ ಅಂದ್ರೇನು? ಎಸ್, ಕೋಪ. ಕೋಪವನ್ನು ಬಿಡೋದ್ರಿಂದ ನಮಗೆ ಸಂತೋಷನೇ ಸಿಗುತ್ತೆ, ದುಃಖ ಅನ್ನೋದು ಇರೋದಿಲ್ಲ. ಆ್ಯಂಗರ್, ಗಿವಿಂಗ್ ಇಟ್ ಅಪ್, we will no longer be subjected to sorrow. ಕೋಪ ಅನ್ನೋದಿಲ್ಲದೆ ಹೋದರೆ ನಮಗೆ ದುಃಖ ಅನ್ನೋದೇ ಆಗೋದಿಲ್ಲ ಅಂತ ಹೇಳ್ತಾರೆ. ಕೋಪ ಬರುವ ಪ್ರಶ್ನೆನೇ ಇಲ್ಲ. ಎಸ್, ವಾಟ್ ಈಸ್ ದಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ದಿ? ಎಸ್, ಯಾವುದನ್ನು ಬಿಟ್ಟರೆ, ವಾಟ್ ಈಸ್ ದಟ್, ಯಾವುದದು, ಬೈ ಗಿವಿಂಗ್ ಅಪ್. ಗಿವಿಂಗ್ ಅಪ್ ಅಂದರೆ ಬಿಟ್ಬಿಡೋದು. ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ದಿ. ವೆಲ್ದಿ ಮೀನ್ಸ್ ಶ್ರೀಮಂತನಾಗೋದು. ವೆಲ್ದಿ ಮೀನ್ಸ್ ಶ್ರೀಮಂತ ಅಂತ. ಯಾವುದನ್ನು ಬಿಟ್ಟರೆ ನಾವು ಮನುಷ್ಯ ಶ್ರೀಮಂತನಾಗ್ತಾನೆ ಅಂತ ಹೇಳಿ. ಸೊ ಅದಕ್ಕೆ ಉತ್ತರ ಡಿಸೈರ್ ಅಂದರೆ ಇಚ್ಛೆ. ಡಿಸೈರನ್ನು, ಇಚ್ಛೆಗಳನ್ನು, ಇಷ್ಟಗಳನ್ನು ಬಿಟ್ಟರೆ
ಇಚ್ಛೆ, ಡಿಸೈರ್, ಗೆಟ್ಟಿಂಗ್ ರಿಡ್ ಆಫ್ ಇಟ್, ಮ್ಯಾನ್ ಬಿಕಮ್ಸ್ ವೆಲ್ದಿ. ಎಸ್, ಡಿಸೈರನ್ನು ಬಿಟ್ಟರೆ, ಗೆಟಿಂಗ್ ರಿಡ್ ಬಿಟ್ಬಿಟ್ರೆ ಮ್ಯಾನ್ ಬಿಕಮ್ಸ್ ವೆಲ್ದಿ, ಶ್ರೀಮಂತನಾಗ್ತಾನೆ ಅಲ್ವಾ. ಅತಿ ಆಸೆ ಗತಿಗೇಡು ಅಂತೀವಲ್ವಾ, ಆಸೆಯೇ ದುಃಖಕ್ಕೆ ಮೂಲ, ಮತ್ತು ಆಸೆಯನ್ನು ತ್ಯಜಿಸು ನಿನಗೆ ಸಂತೋಷ ಇರುತ್ತೆ ಅಂತ ಎಲ್ಲ ಹೇಳ್ತಾರಲ್ವ. ಸೊ ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ವಾಟ್ ಮೇಕ್ಸ್ ಒನ್ ಅ ರಿಯಲ್ ಬ್ರಾಹ್ಮಣ್? ಈಸ್ ಇಟ್ ಬರ್ತ್, ಗುಡ್ ಕಂಡಕ್ಟ್ ಆರ್ ಲರ್ನಿಂಗ್? ಆನ್ಸರ್, ಡಿಸಿಸಿವ್ಲಿ. ಎಸ್, birth and learning do not make one a Brahman. Good conduct alone does. However learned a person may be, he will not be a Brahman if he is a slave to bad habits. ಎಸ್, ಇಲ್ಲಿ ಏನಂತ ಕೇಳ್ತಾರೆ, ವಾಟ್ ಮೇಕ್ಸ್ ಒನ್ ರಿಯಲ್ ಬ್ರಾಹ್ಮಣ್? ಯಾವುದು ನಿಜವಾದ ಬ್ರಾಹ್ಮಣನಾಗಿ ಮಾಡುತ್ತೆ ಒಬ್ಬನನ್ನು ಅಂತ ಕೇಳಿದಾಗ, ಬ್ರಾಹ್ಮಣ ಅನ್ನೋದು ಹುಟ್ಟಿನಿಂದ ಬಂದಿರೋದಾ, ಅಥವಾ ಅವನ ಗುಡ್ ಕಂಡಕ್ಟ್ ಒಳ್ಳೆಯ ಕೆಲಸಗಳಿಂದ ಬರುವಂಥದ್ದಾ, ಅಥವಾ ಲರ್ನಿಂಗ್ ಅವನ ಜ್ಞಾನದಿಂದ ಕಲಿಕೆಯಿಂದ ಬರುವಂಥದ್ದಾ ಅಂತ ಹೇಳಿ ಅವರೇ ಆಪ್ಷನ್ ಕೊಡ್ತಾರೆ ಯಕ್ಷ. ಸೊ ಆನ್ಸರ್, ಡಿಸಿಸಿವ್ಲಿ. ಸೊ ಯೋಚನೆ ಮಾಡಿ ಹೇಳು, ಉತ್ತರವನ್ನು ಕೊಡು, ಡಿಸಿಸಿವ್ ಆಗಿ ತೀರ್ಮಾನ ಮಾಡಿ ಉತ್ತರವನ್ನು ಕೊಡು ಅಂತ ಕೇಳ್ತಾರೆ. ಆವಾಗ ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಅ ಬ್ರಾಹ್ಮಣ್. ಸೊ ಹೇಳ್ತಾ ಇದ್ದಾರೆ ಯುಧಿಷ್ಠಿರ ಮೀನ್ಸ್ ಧರ್ಮರಾಯ ಅಲ್ವಾ. ಧರ್ಮರಾಯ ಹೇಳ್ತಾ ಇದ್ದಾರೆ, ಬರ್ತ್ ಅಂದರೆ ಹುಟ್ಟು ಅಥವಾ ಲರ್ನಿಂಗ್ ಕಲಿಕೆ, ಜ್ಞಾನ ಅನ್ನುವುದು ಒಬ್ಬ ಮನುಷ್ಯನನ್ನು ಬ್ರಾಹ್ಮಣ ಅಂತ ನಿರ್ಧರಿಸೋದಿಲ್ಲ. ಗುಡ್ ಕಂಡಕ್ಟ್ ಅಲೋನ್ ಡಸ್. ಅವನ ಗುಡ್ ಕಂಡಕ್ಟ್ ಅಂದರೆ ಒಳ್ಳೆಯ ಕಾರ್ಯಗಳು, ಅವನು ಮಾಡುವ ಉತ್ತಮ ಕೆಲಸಗಳಿಂದ ಒಬ್ಬ ಮನುಷ್ಯ ಬ್ರಾಹ್ಮಣ ಅಂತ ಅನ್ನಿಸ್ಕೋತಾನೆ. ಅವನ ಹುಟ್ಟಿನಿಂದನಾಗಲಿ ಅಥವಾ ಅವನ ಕಲಿಕೆ ಜ್ಞಾನದಿಂದ ಒಬ್ಬ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಎಸ್, ಗುಡ್ ಕಂಡಕ್ಟ್ ಮೀನ್ಸ್ ಇಲ್ಲಿ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ಹವೆವರ್ ಲರ್ನಿಂಗ್ ಅ ಪರ್ಸನ್ ಮೇ ಬಿ, ಹಿ ವಿಲ್ ನಾಟ್ ಬಿ ಅ ಬ್ರಾಹ್ಮಣ್. ಎಸ್, ಒಬ್ಬ ಕಲಿತಂಥ ಮನುಷ್ಯ, ಲರ್ನ್ಡ್ ಅ ಪರ್ಸನ್, ಕಲಿತ ಮನುಷ್ಯ ವಿಲ್ ನಾಟ್ ಬಿ ಅ ಬ್ರಾಹ್ಮಣ್. ಕಲಿತ ಮನುಷ್ಯ ಬ್ರಾಹ್ಮಣ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ? ಇಫ್ ಈ ಈಸ್ ಅ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್. ಒಬ್ಬ ಮನುಷ್ಯ ಬ್ಯಾಡ್ ಹ್ಯಾಬಿಟ್ಸ್ಗೆ ದಾಸನಾಗಿದ್ದರೆ, ಅವನು ಎಂತಹ ಜ್ಞಾನಿಯಾಗಿದ್ದರೂ ಕೂಡ ಕೆಟ್ಟ ಚಟಗಳಿಗೆ ಬಲಿಯಾಗಿದ್ದರೆ ಆತ ಎಂದಿಗೂ ಬ್ರಾಹ್ಮಣನಾಗಿದ್ದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಯುಧಿಷ್ಠಿರ ಹೇಳ್ತಾ ಇದ್ದಾರೆ. ದೆನ್ ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಕೇಳ್ತಾ ಇದ್ದಾರೆ ಯಕ್ಷ. ಎವ್ರಿ ಡೇ ಮೆನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಯಕ್ಷಾಸ್ ಅಬೋರ್ಡ್ to Yama's abode, and yet those who remain seek to live forever. This verily is the greatest wonder. Yes, what is the greatest wonder in the world ಅಂತ ಕೇಳ್ತಾರೆ. ಬಹಳ ಅದ್ಭುತವಾದಂಥದ್ದು ಏನು, ಗ್ರೇಟೆಸ್ಟ್ ವಂಡರ್ ಏನು ಈ ಪ್ರಪಂಚದಲ್ಲಿ ಅಂತ ಕೇಳ್ತಾರೆ. ತುಂಬ ದೊಡ್ಡ ಅದ್ಭುತ ಏನು ಅಂತ ಹೇಳಿ. ಎವ್ರಿ ಡೇ ಮೆನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಯಮಾಸ್ ಅಬೋರ್ಡ್. ಪ್ರತಿದಿನ ಮನುಷ್ಯರು ಮಾನವರು ನೋಡ್ತಾನೆ ಇರ್ತೀವಿ. ಏನನ್ನು ನೋಡ್ತಾ ಇರ್ತಾರೆ? ಕ್ರಿಯೇಚರ್ಸ್ ಮೀನ್ಸ್ ಸೃಷ್ಟಿ. ಈ ಒಂದು ಸೃಷ್ಟಿಯಲ್ಲಿ ಬರುವ ಎಲ್ಲ ಜೀವಿಗಳು, ಕ್ರಿಯೇಚರ್ಸ್ ಅಂದರೆ ಸೃಷ್ಟಿಯ ಎಲ್ಲ ಜೀವಿಗಳು ಡಿಪಾರ್ಟ್ ಟು ಯಮಾಸ್ ಅಬಾರ್ಡ್. ಯಮನ ನಿವಾಸಕ್ಕೆ, ಅಬಾರ್ಡ್ ಮೀನ್ಸ್ ನಿವಾಸ, ಯಮನ ಜಾಗಕ್ಕೆ, ಯಮಲೋಕಕ್ಕೆ, ಯಮಾಸ್ ಅಬಾರ್ಡ್ ಮೀನ್ಸ್ ಯಮಲೋಕಕ್ಕೆ ಹೋಗ್ತಾನೆ ಇರ್ತಾರೆ. ಪ್ರತಿದಿನ ಜೀವಿಗಳು ಸಾಯ್ತಾ ಇರೋದನ್ನು ನಾವು ನೋಡ್ತಾನೆ ಇದ್ರೂ ಕೂಡ ಮನುಷ್ಯ, ಆದರೂ ಕೂಡ ದೋಸ್ ಹೂ ರಿಮೈನ್, ಉಳಿದಿರೋರು ಏನು ಯೋಚನೆ ಮಾಡ್ತೀವಿ? ಸೀಕ್ ಟು ಲೈವ್ ಫಾರ್ ಎವರ್. ನಾವು ಯಾವಾಗಲೂ ಬದುಕಿರ್ತೀವಿ, ನಮಗೆ ಯಾವಾಗಲೂ ಫಾರ್ ಎವರ್, ನಾವು ಯಾವಾಗಲೂ ಜೀವಂತವಾಗಿ ಇರ್ತೀವಿ ಅನ್ನೋ ಭಾವನೆಯಲ್ಲಿ ಅವರು ಇರ್ತಾರೆ. ಆ ಭಾವನೆಯಲ್ಲೇ ಜೀವನವನ್ನು ಮಾಡ್ತಾ ಇರ್ತಾರೆ. ದಿಸ್ ವೆರಿಲಿ ಈಸ್ ದ ಗ್ರೇಟೆಸ್ಟ್ ವಂಡರ್. ಸೊ ಇದೇನೆ ರಿಯಲಿ ಮೀನ್ಸ್, ವೆರಿಲಿ ಮೀನ್ಸ್ ರಿಯಲಿ, ನಿಜವಾಗ್ಲೂ ಇದೆ ನಿಜವಾದ ದೊಡ್ಡ ವಂಡರ್ ಈ ಪ್ರಪಂಚದಲ್ಲಿ, ಅದ್ಭುತ, ಆಶ್ಚರ್ಯ ಅಂತ ಇವರು ಯುಧಿಷ್ಠಿರ ಹೇಳ್ತಾ ಇದ್ದಾರೆ. ದೆನ್ ಇನ್ 9th para, thus the yaksha posed many questions and Yudhishthira answered them all. Yes. In the end, the yaksha asked,
ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನಾವ್ ಬಿ ರಿವೈವ್ಡ್. ಹೂ ಡು ಯು ವಾಂಟ್ ರಿವೈವ್ಡ್? ಹೀ ಶಲ್ ಕಮ್ ಬ್ಯಾಕ್ ಟು ಲೈಫ್. ಓಕೆ, ದೆನ್ ಇಲ್ಲಿ ಕೇಳ್ತಾ ಇದ್ದಾರೆ ಇನ್ನೂ ತುಂಬ. ದಸ್ ದ ಯಕ್ಷ ಪಾಸ್ಡ್ ಮೆನಿ ಕ್ವೆಶನ್ಸ್, ಯುಧಿಷ್ಠಿರ ಆನ್ಸರ್ಡ್ ದೆಮ್ ಆಲ್. ಮತ್ತೆ ಅವನು ಯಕ್ಷ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಈ ರೀತಿ ಈ ಯುಧಿಷ್ಠಿರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ರಿವೈವ್ಡ್ ಅಂದರೆ ಆನ್ಸರ್ ಮಾಡ್ತಾ ಹೋಗ್ತಾರೆ. ಇವರು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಕೊನೆಗೆ ಹೇಳ್ತಾರೆ, ಇನ್ ದ ಎಂಡ್ ದ ಯಕ್ಷ ಆಸ್ಟ್, ಕೊನೆಯಲ್ಲಿ ಯಕ್ಷ ಕೇಳ್ತಾರೆ. ಏನಂತ ಕೇಳ್ತಾರಪ್ಪ ಅಂತಂದರೆ, ನಿನ್ನ ಓ ಕಿಂಗ್, ರಾಜನೇ, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನಾವ್ ಬಿ ರಿವೈವ್ಡ್. ಒಬ್ಬ ಈ ಸತ್ತಿರುವ 4 ನಿನ್ನ ಬ್ರದರ್ಸಲ್ಲಿ ಯಾರಾದರೂ ಒಬ್ಬರನ್ನು ಬದುಕಿಸ್ಲಿಕ್ಕೆ ಟು ಬ್ರಿಂಗ್ ಬ್ಯಾಕ್. ರಿವೈವ್ಡ್ ಅಂತಂದರೆ, ರಿವೈವ್ಡ್ ಮೀನ್ಸ್ ವಾಪಸ್ ಕರ್ಕೊಂಬರ್ಲಿಕ್ಕೆ ಸಾಧ್ಯ. ಹೂ ಡು ಯು ವಾಂಟ್ ರಿವೈವ್ಡ್? ಒಬ್ಬರನ್ನ ಮಾತ್ರ ನಾನು ವಾಪಸ್ಸು ಬದುಕಿಸ್ಲಿಕ್ಕೆ ಸಾಧ್ಯ. ನೀನು ಹೇಳು, ಈ 4 ಜನದಲ್ಲಿ ಯಾರನ್ನ ಬದುಕಿಸ್ಬೇಕು ಅಂತ ಕೇಳ್ತಾರೆ. ಹೂಮ್ ಡು ಯು ವಾಂಟ್ ರಿವೈವ್ಡ್? ಹೀ ಶಲ್ ಕಮ್ ಬ್ಯಾಕ್ ಟು ಲೈಫ್. ಸೊ ನೀನು ಯಾರನ್ನ ಹೇಳ್ತೀಯೋ ಅವರನ್ನು ನಾನು ರಿವೈವ್ ಮಾಡ್ತೀನಿ, ಅವನು ವಾಪಸ್ ಕಮ್ ಬ್ಯಾಕ್ ಟು ಲೈಫ್, ಜೀವಂತವಾಗಿ ಬರ್ತಾನೆ ಅಂತ ಹೇಳ್ತಾರೆ. ಆಗ ಯುಧಿಷ್ಠಿರ thought for a moment and then replied, may the cloud complexioned, lotus eyed, broad chested and long armed Nakula, lying like a fallen ebony tree, arise. Yes. ಯುಧಿಷ್ಠಿರ ಥಾಟ್ ಫಾರ್ ಅ ಮೊಮೆಂಟ್ ಆ್ಯಂಡ್ ದೆನ್ ರಿಪ್ಲೈಡ್. ಎಸ್, ಯುಧಿಷ್ಠಿರ ಒಂದು ಯಕ್ಷನ ಆಪ್ಷನ್ ಏನು ಕೊಟ್ಟನಲ್ಲ, ಅದಕ್ಕೆ ಒಂದು ನಿಮಿಷ ಯೋಚನೆ ಮಾಡ್ತಾನೆ. ಥಾಟ್ ಫಾರ್ ಅ ಮೊಮೆಂಟ್, ಒಂದು ನಿಮಿಷ ಯೋಚನೆ ಮಾಡಿ ದೆನ್ ರಿಪ್ಲೈಡ್, ಉತ್ತರವನ್ನು ಕೊಡ್ತಾನೆ ಆತನಿಗೆ. ಮೇ ದ ಕ್ಲೌಡ್ ಕಾಂಪ್ಲೆಕ್ಸ್ಡ್ ಮೀನ್ಸ್, ಕ್ಲೌಡ್ ಮೀನ್ಸ್ ಮೋಡ, ಮೋಡದಂಥ ಬಣ್ಣವುಳ್ಳವನು. ಲೋಟಸ್ ಐಡ್, ಲೋಟಸ್ ಐಡ್ ಮೀನ್ಸ್ ಕಮಲದಂಥ ಕಣ್ಣುಳ್ಳವನು, ಅಗಲವಾದ ಕಮಲದ ಕಣ್ಣುಳ್ಳವನು. ಬ್ರಾಡ್ ಚೆಸ್ಟೆಡ್, ಏನು ಬ್ರಾಡ್ ಅಂತಂದರೆ ಅಗಲವಾದಂತಹ ಚೆಸ್ಟ್, ಎದೆಯುಳ್ಳವನು. ಲಾಂಗ್ ಆರ್ಮ್ಡ್, ಉದ್ದವಾದ ತೋಳುಗಳು, ಕೈಗಳು, ಉದ್ದವಾದ ತೋಳುಳ್ಳ ನಕುಲನನ್ನು ಬದುಕಿಸ್ಕೊಡಿ. ಲೈಯಿಂಗ್ ಲೈಕ್ ಅ ಫಾಲೆನ್ ಎಬೋನಿ ಟ್ರೀ. ಎಬೋನಿ ಟ್ರೀ ಅಂದರೆ ಕರಿಮರ, ಆಯಿತಾ. ಸೊ ಯಾವ ದೊಡ್ಡ ನೋಡಿ, ನಮಗಿಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದರೆ ನಕುಲ ಹೇಗಿದ್ದ ಅಂತ ಹೇಳಿ ಈ ಲೈನುಗಳಿಂದ ನಮಗೆ ಗೊತ್ತಾಗುತ್ತೆ, ಆಯ್ತಲ್ವಾ. ಕ್ಲೌಡ್ ಕಾಂಪ್ಲೆಕ್ಸೆಂಡ್, lotus hide, yes, broad chested and long armed Nakula ಅಲ್ವಾ, ಲೈಯಿಂಗ್ ಲೈಕ್ ಅ ಫಾಲೆನ್ ಎಬೋನಿ ಟ್ರೀ. ಆತ ಯಾವ ರೀತಿ ಇದ್ದ ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡ್ತಾನೆ ಯುಧಿಷ್ಠಿರ. ಸೊ ನಮ್ಗಲ್ಲಿ ಗೊತ್ತಾಗುತ್ತೆ ನಕುಲ ದೊಡ್ಡ ಒಳ್ಳೆ ಕಮಲದ ಕಣ್ಣುಳ್ಳವನಾಗಿದ್ದ, ಜೊತೆಗೆ ಕ್ಲೌಡ್ ಕಾಂಪ್ಲೆಕ್ಸ್ ಅಂದರೆ ಕಪ್ಪುಗಿದ್ದ ಅಂತ ಹೇಳಿ, ಕಪ್ಪು ಬಣ್ಣ ಅಲ್ವಾ ಕ್ಲೌಡ್ಸ್ ಇರೋದು. ಸೊ ಎಬೋನಿ ಟ್ರೀನ್ ಅಂತ ಹೇಳಿದ್ದಾರೆ ನೋಡಿ, ಎಬೋನಿ ಟ್ರೀ ರೀತಿ ಬಿದ್ದಿರುವಂಥವನು ಅಂತ ಹೇಳಿ. ಸೊ ಕರಿಮರ ಅಂತ ಹೇಳಿ. ಓಕೆ, ದೆನ್ ಅವನನ್ನು ಬದುಕಿಸ್ಕೊಡಿ, ಅರೈಸ್, ಅವನು ಎದ್ದು ಬರಲಿ ಅಂತ ಕೇಳ್ತಾರೆ. ಸೊ ದೆನ್ ಇನ್ 12th ಪ್ಯಾರಾ, ದ ಯಕ್ಷ ವಾಸ್ ಪ್ಲೀಸ್ಡ್ ಅಟ್ ದಿಸ್ ಆ್ಯಂಡ್ ಆಸ್ಕ್ಡ್ ಯುಧಿಷ್ಠಿರ. ಎಸ್, ಇದರಿಂದ ಯಕ್ಷನಿಗೆ ತುಂಬ ಸಂತೋಷ ಆಗುತ್ತೆ. ಯುಧಿಷ್ಠಿರನನ್ನು ಕೇಳ್ತಾರೆ ಏನಂತ, ವೈ ಡಿಡ್ ಯು ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮಾ ಹೂ ಹ್ಯಾಸ್ ದ ಸ್ಟ್ರೆಂತ್ ಆಫ್ 16,000 ಎಲಿಫೆಂಟ್ಸ್? I have heard that Bhima is most dear to you, and why not Arjuna, whose prowess in arms in your protection? Tell me why you choose Nakula rather than either of these two. Yes, ಯಕ್ಷ ಪ್ರಶ್ನೆ ಕೇಳ್ತಾರೆ, ಯಾಕೆ ವೈ ಡು ಯು ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮಾ? ಎಸ್, ಭೀಮಾ ಅಂದರೆ 1000 ಎಲಿಫೆಂಟ್ಸ್, 16,000 16,000 ಆನೆಗಳ ಸ್ಟ್ರೆಂತ್, ಬಲವುಳ್ಳಂತಹ ಭೀಮನನ್ನು ಬಿಟ್ಟು ನೀನು ಯಾಕೆ ನಕುಲ ಬದುಕಬೇಕು ಅಂತ ಕೇಳಿದೆ? ಸೊ ಭೀಮ ಇದ್ದರೆ ನಿನಗೆ 16,000 ಆನೆಗಳ ಬಲ ಇದ್ದಂಗೆ ಇರ್ತಿತ್ತಲ್ಲ, ಸೊ ಯಾಕೆ ನೀನು ನಕುಲನ್ನು ಕೇಳಿದೆ? ಸೊ ಅದಲ್ದೇ ಐ ಹ್ಯಾವ್ ಹರ್ಡ್ ದಟ್ ಭೀಮ ನಿನಗೆ ತುಂಬ ಮೋಸ್ಟ್ ಡಿಯರೆಸ್ಟ್ ಬ್ರದರ್ ಅಂತ ನಾನು ಕೇಳಿದ್ದೀನಿ, ಆಯಿತಾ. ನಿಂಗೆ ತುಂಬ ಇಷ್ಟವಾದಂತಹ ಬ್ರದರ್ ಆತ.
ಅವನನ್ನು ಯಾಕೆ ನೀನು ಕೇಳಲಿಲ್ಲ? ಸೊ ವೈ ನಾಟ್ ಅರ್ಜುನ? ಮತ್ತು ಅರ್ಜುನನ್ನು ಯಾಕೆ ಕೇಳಲಿಲ್ಲ ನೀನು? ಊಸ್ ಪ್ರೋವೆಸ್ ಅಂತಂದರೆ ಪರಾಕ್ರಮ ಇನ್ ಆರ್ಮ್ಸ್ ಇನ್ ಯುವರ್ ಪ್ರೊಟೆಕ್ಷನ್. ತುಂಬ ಪರಾಕ್ರಮಿಯಾದಂತಹ ಅರ್ಜುನನನ್ನು ಕೂಡ ನಿನ್ನ ರಕ್ಷಣೆಗೆ ಅವನು ಪರಾಕ್ರಮ ಬಹಳ ಅವಶ್ಯಕತೆ ಇತ್ತು ರಾಜ್ಯಭಾರ ಮಾಡಲಿಕ್ಕೆ. ಆ ಅರ್ಜುನನನ್ನು ಬಿಟ್ಟೆ 16,000 ಆನೆಗಳ ಬಲವುಳ್ಳ ನಿನ್ನ ಪ್ರೀತಿಯ ತಮ್ಮ ಭೀಮನನ್ನು ಬಿಟ್ಟೆ. ಇಬ್ಬರನ್ನೂ ಬಿಟ್ಟು, ಭೀಮ ಮತ್ತು ಅರ್ಜುನ ಇಬ್ಬರನ್ನೂ ಬಿಟ್ಟು, ಸೊ ನಕುಲನನ್ನು ಯಾಕೆ ಸೆಲೆಕ್ಟ್ ಮಾಡಿದೆ? ಇಬ್ಬರು, ಐದರ್ ಆಫ್ ದೀಸ್ ಟು, ಐದರ್ ಅಂದರೆ ಇವರಿಬ್ಬರನ್ನು ಬಿಟ್ಟು ನೀನು ನಕುಲನನ್ನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿ ಯಕ್ಷ ಕೇಳ್ತಾರೆ. ಸೊ ಯುಧಿಷ್ಠಿರ ಏನು ಹೇಳ್ತಾರೆ ನೋಡೋಣ. ಇನ್ 13 ಪ್ಯಾರಾ Yudhishthira replied, "Oh Yaksha, Kunti and Madri were the 2 wives of my father. I, a son of Kunti, am surviving, and so she is not completely bereaved. Then, so to be fair, I asked that Mahadri's son Nakula be revived." The Yaksha was pleased with Yudhishthira's impartiality and granted that all his brothers would come back to life. ಎಸ್ ನೋಡಿ, ಇಲ್ಲಿ ಯುಧಿಷ್ಠಿರನ ಆತ ಧರ್ಮರಾಯನ ಬುದ್ಧಿ ನೋಡಿ, ಅವನು ಎಷ್ಟು ಧರ್ಮರಾಯ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಓ ಯಕ್ಷ ನೋಡಿ, ನಮ್ಮ ತಂದೆಗೆ ಕುಂತಿ ಆ್ಯಂಡ್ ಮಾದ್ರಿ ವರ್ ದ 2 ವೈವ್ಸ್ ಆಫ್ ಮೈ ಫಾದರ್. ನನ್ನ ತಂದೆಗೆ ಕುಂತಿ ಮತ್ತು ಮಾದ್ರಿ ಇವರಿಬ್ಬರೂ ಹೆಂಡತಿಯರು. ಆಯಿತಾ? ಎಸ್, ಐ ಅ ಸನ್ ಆಫ್ ಕುಂತಿ, ನಾನು ಕುಂತಿಯ ಮಗ. ಐ ಆಮ್ ಸರ್ವೈವಿಂಗ್, ನಾನು ಬದುಕಿದ್ದೀನಿ. ಆಯಿತಾ? ಆ್ಯಂಡ್ ಸೊ ಶಿ ಈಸ್ ನಾಟ್ ಕಂಪ್ಲೀಟ್ಲಿ ಬೆರೀವ್ಡ್. ಓಕೆ, ಅವರು ಕುಂತಿ ಇಲ್ಲಿ ನಾಟ್ ಕಂಪ್ಲೀಟ್ಲಿ ವಿಯೋಗವನ್ನು ಹೊಂದಿಲ್ಲ. ನಾನೊಬ್ಬನಾದರೂ ಕುಂತಿಯ ಮಗ ಬದುಕಿದ್ದೀನಿ. ನೋಡಿ, ಇಲ್ಲಿ ಬೆರೀವ್ಡ್ ಅಂದರೆ ವಿಯೋಗವನ್ನು ಹೊಂದೋದು, ಬೆರೀವ್ಡ್. ಓಕೆ, ಬೆರೀವ್ಡನ್ನು ನಾನು ಹೊಂದಿಲ್ಲ, ವಿಯೋಗವನ್ನು ನನ್ನ ತಾಯಿ ಕುಂತಿ ಹೊಂದಿಲ್ಲ. ಯಾಕಂದರೆ ಬೆರೀವ್ಡ್ ಅಂದರೆ ವಿಯೋಗ ಹೊಂದೋದು. ನನ್ನ ತಾಯಿಗೆ ನಾನೊಬ್ಬನಾದರೂ ಬದುಕಿದ್ದೀನಿ, ಕುಂತಿಗೆ. ಆದರೆ ಸೊ ಟು ಬಿ ಫೇರ್, ಐ ಹ್ಯಾಸ್ ದಟ್ ಮಾದ್ರಿ ಸನ್ ನಕುಲ ಬಿ ರಿವೈವ್ಡ್. ಸೊ ಮಾದ್ರಿಯ ಮಗ ಒಬ್ಬರು ಇರಲಿ ಜೀವಂತವಾಗಿ ಅಂತ ಹೇಳಿ, ರಿವೈವ್ಡ್ ಅಂದರೆ ಜೀವಂತವಾಗಿ ಮರಳಿ ಬರಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ the Yaksha was pleased with Yudhishthira's impartiality and granted that all his brothers would come back to life. ಎಸ್, ಯುಧಿಷ್ಠಿರನಿಗೆ, ಯಕ್ಷನಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ ಇದನ್ನು ಕೇಳಿ. ಸೊ ಅವನ ಇಂಪಾರ್ಷಿಯಾಲಿಟಿ ಅಂದರೆ ಯಾವುದೇ ಭೇದ ಭಾವ ಮಾಡದೇ ಇರುವಂಥದ್ದು. ಆಯಿತಾ? ನೋಡಿ, ಸ್ವಂತ ತಮ್ಮಂದಿರನ್ನು ಬದುಕಿಸ್ಕೋಬೋದಾಗಿತ್ತು. ಆದರೆ ಆತ ತನ್ನ ತಮ್ಮ ಅಥವಾ ತನ್ನ ಮಲತಾಯಿಯ ಮಕ್ಕಳು ಅನ್ನೋ ಭೇದ ಭಾವ ಅವನಿಗೆ ಇರಲೇ ಇಲ್ಲ. ಅವರು 5 ಜನ ಒಂದೇ ಅನ್ನೋ ಮನೋಭಾವದಲ್ಲಿ ಅವರಿದ್ದರಿಂದ ಅವರು ಯಾವುದೇ ಪಾರ್ಶಿಯಾಲಿಟಿ ಮಾಡದೆ ತಾಯಿಯ ಬಗ್ಗೆ ಯೋಚನೆ ಮಾಡ್ತಾನೆ. ಆವಾಗ ಸೊ ತನ್ನ ಮಾದ್ರಿನೂ ಕೂಡ ತನ್ನ ತಾಯಿ ಅಂತ ಭಾವಿಸಿ ಆಕೆಯ ಮಗ ಕೂಡ ಒಬ್ಬ ಇರಲಿ ಅಂತ ಅವನು ಭಾವಿಸ್ತಾನೆ. ಸೊ ಇದರಿಂದ ಯಕ್ಷರಿಗೆ ತುಂಬ ಖುಷಿಯಾಗುತ್ತೆ. ಸೊ ತುಂಬ ಸಂತೋಷ ಆಗಿ ಎಲ್ಲ ಬ್ರದರ್ಸನ್ನು ನೋಡಿ, ಗ್ರಾಂಟೆಡ್ ದಟ್ ಆಲ್ ಹಿಸ್ ಬ್ರದರ್ಸ್ ವುಡ್ ಕಮ್ ಬ್ಯಾಕ್ ಟು ಲೈಫ್. ಎಲ್ಲ ತನ್ನ 4 ಜನ ಬ್ರದರ್ಸನ್ನು ವಾಪಸ್ಸು ಜೀವಂತವಾಗಿ ಕರ್ಕೊಂಬರ್ತಾನೆ. ಯಾರು? ಯಕ್ಷ. ಅವ್ರಿಗೆ ಜೀವವನ್ನು ಕೊಡ್ತಾನೆ, ಮರು ಜೀವವನ್ನು. ದೆನ್ ಇನ್ 14th ಪ್ಯಾರಾ, ಇಟ್ ವಾಸ್ ಯಮ, ದ ಲಾರ್ಡ್ ಆಫ್ ಡೆತ್, who had taken the form of the deer and the yaksha, so that he might see his son Yudhishthira and test him. He embraced Yudhishthira and blessed him. Okay, here see, it was Yama, the lord of death. ಯಾರು ಗೊತ್ತಾ ಈ ಯಕ್ಷ? ಬೇರೆ ಯಾರೂ ಅಲ್ಲ, ಇವರು ಯಮರಾಜ ಆಗಿರ್ತಾರೆ. ಯಮಧರ್ಮರಾಯ ಅಂತ ಕರಿತೀವಲ್ವಾ, ಲಾರ್ಡ್ ಆಫ್ ಡೆತ್. ಆಯಿತಾ? ಸಾವಿನ ದೇವರು ಯಾರು? ಯಮಧರ್ಮರಾಯ.
ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್. ಸೊ ಇವರು ಕಾಡಿನಲ್ಲಿ ಡೀರನ್ನು ಅಟ್ಟಾಡ್ಸ್ಕೊಬತ್ತಾರಲ್ಲ, ಆ ಡೀರಿನ ರೂಪದಲ್ಲಿ ಅಂದರೆ ಜಿಂಕೆಯ ರೂಪದಲ್ಲಿ ಬಂದಿದ್ದವನು ಕೂಡ ಈ ಯಮಧರ್ಮರಾಯನೇ. ಯಾಕಂದರೆ ಅವರು ಇಲ್ಲಿಗೆ ಬರಬೇಕಿತ್ತು, ಈ ಪಾಂಡ್ ಕೊಳದ ಹತ್ರ ಬರೋ ಹಾಗೆ ಮಾಡಬೇಕಿತ್ತು. ಸೊ ಹಾಗಾಗಿ ಜಿಂಕೆಯ ರೂಪದಲ್ಲಿ ಬಂದು ನಂತರ ಈಗ ಯಕ್ಷನ ರೂಪದಲ್ಲಿ ಬಂದಿರೋದು ಕೂಡ ಯಾರು? ಯಮ. ಓಕೆ, ಸೊ ದಟ್ ಹಿ ಮೈಟ್ ಸಿ ಸನ್ ಯುಧಿಷ್ಠಿರ ಅಂಡ್ ಟೆಸ್ಟ್ ಹಿಮ್. ಆತನನ್ನು ತನ್ನ ಮಗ ಅಂದರೆ ಯಮಧರ್ಮರಾಯನ ಪ್ರಸಾದ, ಆ ಥರ ಕೃಪೆಯಿಂದ, ಯಮಧರ್ಮರಾಯನ ಕೃಪೆಯಿಂದ ಕುಂತಿಗೆ ಈತ ಯುಧಿಷ್ಠಿರ ಜನಿಸಿರ್ತಾನೆ. ಸೊ ಆ ತನ್ನ ಮಗನನ್ನು ಅದಕ್ಕೆ ಮಗ ಅಂತ ಹೇಳೋದು, ತನ್ನ ಮಗನನ್ನು ಟೆಸ್ಟ್ ಮಾಡಬೇಕಾಗಿರುತ್ತೆ, ಆತ ಎಷ್ಟು ಧರ್ಮವನ್ನು ಪಾಲಿಸ್ತಾನೆ ಅಂತ ಹೇಳಿ ಟೆಸ್ಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಈ ರೀತಿಯ ಒಂದು ಆಟವನ್ನು ಈ ಯಾರು ಯಮಧರ್ಮರಾಯ ಹೂಡ್ತಾರೆ ಆಯಿತಾ. ಅದಕ್ಕೆ ಖುಷಿಯಾಗಿ ಏನು ಮಾಡ್ತಾರೆ, ಈ ಎಂಬ್ರೇಸ್ಡ್ ಮೀನ್ಸ್ ತಬ್ಬಿಕೊಳ್ಳೋದು ಆಯಿತಾ. ಅವರನ್ನು ಅಪ್ಪಿಕೊಂಡು ಯಾರನ್ನು? ಧರ್ಮರಾಯನನ್ನು, ಯಮ ಯುಧಿಷ್ಠಿರನನ್ನು ಅಪ್ಪಿಕೊಂಡು ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ ಖುಷಿಯಿಂದ. ಎಸ್ ಇನ್ 15th ಪ್ಯಾರಾ ಯಮ ಸೆಡ್ only a few days remain to complete the stipulated period of your exile in the forest. The 13th year will also pass by. Now none of your enemies will be able to discover you. You will successfully fulfill your undertaking. And saying this, he disappeared. ಎಸ್ ಓಕೆ, ಯಮ ಏನು ಹೇಳ್ತಾರೆ ಕೊನೆಗೆ? ಓನ್ಲಿ ಅ ಫ್ಯೂ ಡೇಸ್ ರಿಮೈನಿಂಗ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್. ನಿಮ್ಮ ಈ ಕಷ್ಟಕರವಾದಂತಹ ಕಠಿಣವಾದಂತಹ ಸಮಯ ಪೀರಿಯಡನ್ನು ಕಳೆಯೋದಕ್ಕೆ ಕೆಲವೇ ದಿನಗಳು ಉಳಿದಿದೆ. ನೀವು ಯುವರ್ ಎಕ್ಸೈಲ್ ಅಂದರೆ ಗಡೀಪಾರನ್ನು ಮಾಡಿರ್ತಾರಲ್ಲ ಅವ್ರನ್ನ, ಸೊ ಇದು ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ ಆಯಿತಾ. ಫಾರೆಸ್ಟಲ್ಲಿ ನಿಮ್ಮ ವಾಸ. ದ 13th ಇಯರ್ ಇವ್ರು ಏನು ಮಾಡ್ತಾರೆ, 12 ವರ್ಷ ಆದಮೇಲೆ ಮತ್ತೆ ಅವರು ಅಜ್ಞಾತವಾಸಕ್ಕೆ ಹೋಗಬೇಕಾಗುತ್ತೆ. ಆ ಅಜ್ಞಾತವಾಸದಲ್ಲಿ ಕೂಡ ಯಾವುದೇ ತೊಂದರೆ, 13ನೇ ವರ್ಷದಲ್ಲಿ ಕೂಡ ಯಾವುದೇ ತೊಂದರೆ ನಿಮಗೆ ಆಗೋದಿಲ್ಲ. ದೆನ್ ನನ್ ಆಫ್ ಯುವರ್ ಎನಿಮೀಸ್, ನಿಮ್ಮ ಯಾವುದೇ ಶತ್ರುಗಳು ನಿಮಗೆ ತೊಂದರೆ ಕೊಡಲಿಕ್ಕೆ ಆಗೋದಿಲ್ಲ, ನಿಮ್ಮನ್ನು ಗುರುತಿಸೋದಿಲ್ಲ. ಆ ಟೈಮಲ್ಲಿ ಅಜ್ಞಾತವಾಸದ ಸಮಯದಲ್ಲಿ ಅವರನ್ನು ಯಾರೂ ಕೂಡ ಗುರುತಿಸೋ ಹಾಗಿಲ್ಲ. ಅವರು ಇದ್ದಾರೆ ಅಂತ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಮತ್ತೆ ಅವರು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆ ಥರ ಏನೂ ಆಗಲ್ಲ ಅಂತ ಹೇಳಿ ಯಮಧರ್ಮರಾಯ ಹೇಳ್ತಾರೆ. ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್. ಸೊ ಇದೆಲ್ಲವನ್ನು ನೀವು ಸಕ್ಸಸ್ಫುಲ್ಲಾಗಿ ಮುಗಿಸ್ತೀರಾ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಅವ್ರೇನು ಮಾಡ್ತಾರೆ, ಹಿ ಡಿಸಪಿಯರ್ಡ್. ಯಾರು? ಯಮ. ಯಕ್ಷ ರೂಪದಲ್ಲಿ ಬಂದಂತಹ, ಡೀರ್ನ ರೂಪದಲ್ಲಿ ಬಂದಿದ್ದಂತಹ ಯಮ ಏನಾಗ್ತಾರೆ, ಅಷ್ಟು ಆಶೀರ್ವಾದ ಮಾಡಿ ಇಷ್ಟು ಮಾತಾಡಿಸಿ ಅಲ್ಲಿಂದ ಡಿಸಪಿಯರ್ ಆಗ್ತಾರೆ. ಸೊ ಇದಿಷ್ಟು ನಿಮಗೆ ಮಹಾಭಾರತದಲ್ಲಿ ಬರುವಂತಹ ಒಂದು ಯುಧಿಷ್ಠಿರನನ್ನು ಪರೀಕ್ಷಿಸಿದಂತಹ, ಯಮಧರ್ಮರಾಯ ಯುಧಿಷ್ಠಿರನನ್ನು ಪರೀಕ್ಷೆಗೆ ಒಳಪಡಿಸಿದಂತಹ, ಅವನ ಧರ್ಮವನ್ನು ಪರೀಕ್ಷೆ ಮಾಡಿದಂತಹ ಒಂದು ಸನ್ನಿವೇಶವನ್ನು ನಿಮಗೆ ಸಿ ರಾಜಗೋಪಾಲಾಚಾರಿಯವರ ಒಂದು ಮಹಾಭಾರತ ಕಥೆಯಿಂದ ನಿಮಗೆ ಇಲ್ಲಿ ಲೆಸನ್ ಆಗಿ ಕೊಟ್ಟಿದ್ದಾರೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಬೆಟರ್ ದೆನ್. ಈಗ ನಾವಿದರಲ್ಲಿ ಕೆಲವೊಂದು ಎಕ್ಸಸೈಸ್ಗಳನ್ನು ಏನು ಮಾಡೋದು ಅಂತ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಇನ್ ಯುವರ್ ಟೆಕ್ಸ್ಟ್ ಬುಕ್ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 9ಅಲ್ಲಿ ಕ್ವೆಶನ್ಸ್ಗಳಿದೆ, C1 ಅಂತ ಹೇಳಿ. ಸೊ ಆ ಕ್ವೆಶನ್ಸ್ಗಳಿಗೆ ನೀವು ಏನು ಮಾಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಟೆಕ್ಸ್ಟನ್ನು ಫಸ್ಟು ಈ ಇಡೀ ಸ್ಟೋರಿಯನ್ನು ರೀಡ್ twice. Okay, read twice this text, this prose, then you can go to answer these questions. Okay, C1 questions ge answer na ಮಾಡಿ. slowly read the lesson first. ಅರ್ಥ ಮಾಡ್ಕೊಳ್ಳಿ, ಅದನ್ನು ಅರ್ಥ ಮಾಡಿಕೊಂಡು ನಂತರ ಈ ಕ್ವಶನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆನ್ಸರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ದೆನ್ ಇನ್ನು ಪೇಜ್ ನಂಬರ್ 9ಅಲ್ಲಿ C2 ಅಂತ ಇದೆ. ಸೊ ಅಂದರೆ ಆಪ್ಷನ್ಸ್ಗಳಿದೆ, MCQ ಇದು ಕ್ವಶನ್ಸ್ ಇದೆ, ಅಲ್ಲಿ 3 questions ಆರ್ ದೇ. ಯು ಶುಡ್ ಆನ್ಸರ್ ದೆಮ್. ಓಕೆ, ದೇರ್ ಓನ್ಲಿ ಆನ್ಸರ್. ನೀವು ಏನು ಮಾಡಬೇಕು, ಅದನ್ನು ಆನ್ಸರ್ ಮಾಡಬೇಕು ಕರೆಕ್ಟಾಗಿ. ಆನ್ಸರಲ್ಲಿ ಯಾವುದು ಅಂತ ಹೇಳಿ ಚೂಸ್ ಮಾಡಿ ಟಿಕ್ ಹಾಕಬೇಕು. ದೆನ್ ಕಮ್ ಟು ದಿ ನೆಕ್ಸ್ಟ್ ಪೇಜ್, ಪೇಜ್ ನಂಬರ್ 11ಅಲ್ಲಿ ನೋಡಿ, ವೊಕ್ಯಾಬ್ಯುಲರಿ ಐಟಮ್ಸ್ ಆರ್ ದೇ. 11 ಮೀನ್ಸ್ ಪೇಜ್ ನಂಬರ್ 11ಅಲ್ಲಿ ವೊಕ್ಯಾಬ್ಯುಲರಿ ಐಟಮ್ಸ್ ಇದೆ. ಸೊ ಅಲ್ಲಿ ನೀವು
ವೊಕ್ಯಾಬ್ಯುಲರಿ 1ನಲ್ಲಿ ನೀವೇನು ಮಾಡಬೇಕು, ಅಲ್ಲಿ ಪ್ಯಾರಾಗ್ರಾಫ್ನ ನಂಬರ್ ಕೊಟ್ಟಿದ್ದಾರೆ. ಸೊ ಯಾವುದು ಆನ್ಸರ್ ಆಗಿ ಬರಬೇಕು ಅಂತೇಳಿ. ಸೊ ಅದನ್ನು ನೀವು ಓದ್ಕೊಳ್ಳಿ. ಆ ಪರ್ಟಿಕ್ಯುಲರಾಗಿ ಒಂದು ವರ್ಡ್ ಅಥವಾ ಫ್ರೇಸನ್ನು ನೀವು ಆ ಪ್ಯಾರಾಗ್ರಾಫಿಂದ ನೋಡಿ. ಫಾರ್ ಎಕ್ಸಾಂಪಲ್, ಆ ಸ್ಮಾಲ್ ಏರಿಯಾ ಆಫ್ ಸ್ಟಿಲ್ ವಾಟರ್ ಇನ್ ಅ ಹೋಲೋ ಪ್ಲೇಸ್ ಅಂತ ಇದೆ. ಸೊ ಅದಕ್ಕೆ ಒನ್ ವರ್ಡ್ ಆನ್ಸರು ಪ್ಯಾರಾಗ್ರಾಫ್ ನಂಬರ್ 1ನಲ್ಲಿದೆ. ಪ್ಯಾರಾಗ್ರಾಫ್ ನಂಬರ್ 1 ಅಂದರೆ ನಾವು ಪ್ಯಾರಾಗ್ರಾಫ್ ವೈಸ್ ಪಾಠವನ್ನು ಹೇಗೆ ಇವಾಗ ನೋಡಿದ್ವಲ್ಲ ಅದರಲ್ಲಿ ಮೊದಲನೇ ಪ್ಯಾರಾಗ್ರಾಫಲ್ಲಿದೆ. ಏನಂತಾರೆ, ಪಾಂಡ್. ಇದಕ್ಕೆ ಫಾರ್ ಎಕ್ಸಾಂಪಲ್ ನಾನು ಒಂದು ಹೇಳ್ತಾ ಇದ್ದೀನಿ, ಮೊದಲನೇದಕ್ಕೆ ಪಾಂಡ್ ಅಂತೀವಿ ಅಲ್ವಾ. ಸೊ ಸಣ್ಣ ಒಂದು ನೀರಿರುವಂಥ ಒಂದು ಸ್ಥಳ ಪಾಂಡ್, ಅದು ಮೊದಲನೇ ಪ್ಯಾರಾಗ್ರಾಫಲ್ಲಿದೆ. ಸೊ ಅದೇ ಥರ ನೀವೇನು ಮಾಡಬೇಕು, ನೆಕ್ಸ್ಟ್ ಕ್ವೆಶನ್ಸ್ಗಳಿಗೆ ಅಲ್ಲೇ ಪ್ಯಾರಾಗ್ರಾಫ್ ನಂಬರ್ ಕೊಟ್ಟಿದ್ದಾರೆ. ಸೊ ಯು ಶುಡ್ ಆನ್ಸರ್ ದೆಮ್. ಓಕೆ, ಸರ್ಚ್ ಆ್ಯಂಡ್ ಆನ್ಸರ್. ದೆನ್ ಇನ್ ವೊಕ್ಯಾಬ್ಯುಲರಿ 2ನಲ್ಲಿ ರೀಡ್ ದ ಡೈಲಾಗ್ ಬಿಟ್ವೀನ್ ಯುಧಿಷ್ಠಿರ ಆ್ಯಂಡ್ ಯಕ್ಷ ಕೇರ್ಫುಲಿ. ಓಕೆ, 8th ಪ್ಯಾರಾಗ್ರಾಫಲ್ಲಿ ಯುಧಿಷ್ಠಿರ ಮತ್ತು ಯಕ್ಷ ಡೈಲಾಗ್ ಹೇಳಿರೋದು ಇದೆಯಲ್ಲ, ಮ್ಯಾಚ್ ದ ಐಟಮ್ಸ್ ಇನ್ ಎ ವಿತ್ ದ ಐಟಮ್ಸ್ ಇನ್ ಬಿ. ಓಕೆ, ದೇರ್ ಹ್ಯಾವ್ ಗಿವನ್ ಒಂದು ಟೇಬಲಲ್ಲಿ ಎ ಕಾಲಮ್ ದೆನ್ ಬಿ ಕಾಲಮಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಆ ವರ್ಡ್ಗಳು ಎರಡನ್ನು ಮ್ಯಾಚ್ ಮಾಡಬೇಕು. ಯುಧಿಷ್ಠಿರ ಮತ್ತು ಯಕ್ಷನಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆ ಪ್ರಶ್ನೆ ಉತ್ತರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಡೆದಿದೆಯಲ್ಲ ಅಲ್ಲಿ 8th ಪ್ಯಾರಾಗ್ರಾಫಲ್ಲಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ವರ್ಡ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅರ್ತ್, ಫ್ರೆಂಡ್ ಆಫ್ ಅ ಟ್ರಾವೆಲರ್, ದೆನ್ ಪವರ್ ಬಿಹೈಂಡ್ ದ ಸನ್, ಫಾಸ್ಟರ್ ದ್ಯಾನ್ ದ ವಿನ್, ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಅಂತ ಎ ಬಾಕ್ಸಲ್ಲಿ ಇದೆ. ದೆನ್ ಬಿ ಕಾಲಮಲ್ಲಿ ಲರ್ನಿಂಗ್, ಗಾಡ್, ಮದರ್, ಮೈಂಡ್, ಹ್ಯಾಪಿನೆಸ್ ಅಂತ ಇದೆ. ದೆನ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅರ್ತ್ ಅಂದರೆ ಏನಿಲ್ಲಿ ಇದು ಸೆಕೆಂಡಲ್ಲಿ ಯಾವ್ದು ಬರಬೇಕು, ಮದರ್ ಅಲ್ವಾ. ಮದರನ್ನು ನಾವಿಲ್ಲಿ ಅರ್ಥಗೆ ಕಂಪೇರ್ ಮಾಡಿದ್ದಾರೆ ಅಲ್ಲಿ ಯಾವುದರಲ್ಲಿ 8th ಪ್ಯಾರಾಗ್ರಾಫಲ್ಲಿ. ಸೊ ಅದೇ ಥರ ನೀವೇನು ಮಾಡಬೇಕು, ಮ್ಯಾಚ್ ಮಾಡಿ ಅದನ್ನು ಬರಿಬೇಕು. ಗಾಟ್ ದಿಸ್? ವೆರಿ ಗುಡ್. ದೆನ್ ಅದಕ್ಕೆ ರಿಲೇಟೆಡ್ ಆಗಿ ಒಂದು ವಾಕ್ಯವನ್ನು ಮಾಡಿ ಬರಿಬೇಕು. ಆಮೇಲೆ ನೀವು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಫಾರ್ ಎಕ್ಸಾಂಪಲ್, ಮೈಂಡ್ ಈಸ್ ಇಮ್ಯಾಜಿನ್ಸ್ ಟು ಬಿ ಫಾಸ್ಟರ್ ದ್ಯಾನ್ ವಿಂಡ್ ಅಂತ. ಸೊ ಅದೇ ಥರ ನೀವು ಒಂದು 5 ಸೆಂಟೆನ್ಸನ್ನು ಬರೀರಿ, ಸಿಂಪಲ್ ಸೆಂಟೆನ್ಸನ್ನು ಫ್ರೇಮ್ ಮಾಡಿ ಬರೀರಿ. ದೆನ್ ಇನ್ ಪೇಜ್ ನಂಬರ್ 13th ಸ್ಪೀಕ್ ವೆಲ್ ಅಂತ ಇದೆ. ಎಸ್, ಫಂಕ್ಷನಿಂಗ್ ಸೀಕಿಂಗ್ ಅಗ್ರಿಮೆಂಟ್ ಅಂದರೆ ಒಪ್ಪಿಗೆಯನ್ನು ಸೂಚಿಸುವಂಥ ಒಂದು ಡೈಲಾಗ್ ಇದೆ. ಕಾನ್ವರ್ಸೇಷನ್ ಇಸ್ ದೇರ್. ಸೊ ನಿಮಗೆ ಈ ಕಾನ್ವರ್ಸೇಷನ್ಸ್ ಏನಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಸ್ಪೀಕಿಂಗ್. ಆಯಿತಾ, ಮಾತಾಡೋದನ್ನು ಕಲೀಲಿಕ್ಕೆ ಬಹಳ ಮುಖ್ಯವಾದಂತಹ ಟೂಲ್ ಇದು. ಸೊ ಯು ಶುಡ್ ಡೂ ದಿಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಜೊತೆ, ನಿಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮ ಇರ್ತಾರಲ್ವ ಮನೆಯಲ್ಲಿ, ಈ ಸಣ್ಣ ಪ್ಯಾರಾಗ್ರಾಫನ್ನು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಪೇಜ್ ನಂಬರ್ 13 ನೋಡಿ, ಗೊತ್ತಾಗುತ್ತೆ. ಸೊ ಅಲ್ಲಿ ನೀವು ಅದನ್ನು ಯು ಶುಡ್ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ನಿಮ್ಮ ಮಾತುಗಳಲ್ಲಿ ನೀವು ಇಂಗ್ಲೀಷನ್ನು ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಸಿಂಧು ಆ್ಯಂಡ್ ಬಿಂದು ಇಬ್ಬರು ಮಾತಾಡಿರುವಂಥ ಒಂದು ಕಾನ್ವರ್ಸೇಷನ್ ಇದೆ. ಸೊ ಯು ಶುಡ್ ಪ್ರಾಕ್ಟೀಸ್. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಸಾಧ್ಯ ಆದರೆ ನನಗೆ ವಿಡಿಯೋ ಮಾಡಿ ಕಳಿಸ್ಕೊಡಿ. Okay, then this much for you today's assignment. Yes, I hope you have understood better. We will meet in the next video. Until then, keep smile, enjoy the learning. Bye bye. Thanks for watching.